ಡಾಕ್ಟರ್ ಕಿರಣ್ ರಾಯರ್ ಯೂಟ್ಯೂಬ್ ಚಾನೆಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು 2ನೇ ಸೆಮಿಸ್ಟರ್ BA, BCom, BSc ಹಾಗೂ ಇತರೆ ಎಲ್ಲಾ ರಿವೈಸ್ಡ್ NEP ಪದವಿಗಳಿಗೂ ಇರುವ ಕಡ್ಡಾಯ ಪಠ್ಯವಾದ AECC ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಥಿಯೋರಿ ಆಂಡ್ ಪ್ರಾಕ್ಟೀಸ್ ಜುಲೈ 2025ರಲ್ಲಿ ಜರುಗಿದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮಾದರಿ ಹಾಗೂ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡುತ್ತಿದ್ದೇನೆ. ಇದು ವಿದ್ಯಾರ್ಥಿಗಳಿಗೆ ಬಹು ಉಪಯುಕ್ತವಾದ ವಿಡಿಯೋ ಆದ ಕಾರಣ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಈ ವಿಡಿಯೋ ಪೂರ್ತಿ ನೋಡಿದ ನಂತರ ನಿಮಗೆ ಇಷ್ಟವಾದರೆ ಲೈಕ್, ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ಎಂದು ಹೇಳ್ತಾ ಇವತ್ತಿನ ಈ ವಿಡಿಯೋ ಪ್ರಾರಂಭಿಸುತ್ತಿದ್ದೇನೆ. ಬನ್ನಿ ಸ್ನೇಹಿತರೆ, ನೋಡೋಣ. ಸೆಕೆಂಡ್ ಸೆಮಿಸ್ಟರ್ ಆಲ್ UGಗೆ ಲಿಂಕ್. ರಿವೈಸ್ಡ್ NEP ಡಿಗ್ರಿ ಎಕ್ಸಾಮಿನೇಷನ್ ಜುಲೈ 2025. AECC ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಥಿಯೋರಿ ಆಂಡ್ ಪ್ರಾಕ್ಟೀಸ್ ಕಂಪಲ್ಸರಿ ಪೇಪರ್. ಒಟ್ಟು ಪ್ರಶ್ನೆಗಳು 40. ಸಮಯ 90 ನಿಮಿಷ. ಅಂಕಗಳು 40. ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆ ಪತ್ರಿಕೆಯ ಮಾದರಿ ಇದಾಗಿದೆ. ಮರೆಯಬೇಡಿ, ಈ ವಿಡಿಯೋ ಪೂರ್ತಿ ನೋಡಿದ ನಂತರ ನಿಮಗೆ ಇಷ್ಟವಾದರೆ ಲೈಕ್, ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ಎಂದು ಹೇಳ್ತಾ ಇವತ್ತಿನ ಈ ವಿಡಿಯೋ ಪ್ರಾರಂಭಿಸುತ್ತಿದ್ದೇನೆ. ಬನ್ನಿ ಸ್ನೇಹಿತರೆ, ನೋಡೋಣ. ಬಗ್ಗೆ ಹಾಗೂ ಪ್ರಶ್ನೆ ಪತ್ರಿಕೆಯ ಮಾದರಿ ಹೀಗಿದೆ. ಇದರಲ್ಲಿರುವ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. 1. ಭಾರತದ ರಾಷ್ಟ್ರಪತಿಯ ಅಧಿಕೃತ ನಿವಾಸ ಯಾವುದು? A. ವೈಟ್ ಹೌಸ್. B. ರಾಷ್ಟ್ರಪತಿ ಭವನ. C. ಬಕಿಂಗ್ಹ್ಯಾಮ್ ಪ್ಯಾಲೇಸ್. D. ಮೇಲಿನ ಯಾವುದು ಅಲ್ಲ? ಉತ್ತರ B. ರಾಷ್ಟ್ರಪತಿ ಭವನ. ವಿವರಣೆ: ರಾಷ್ಟ್ರಪತಿ ಭವನವು ಭಾರತದ ರಾಷ್ಟ್ರಪತಿಗಳ ಅಧಿಕೃತ ನಿವಾಸ ಮತ್ತು ಕಾರ್ಯಸ್ಥಳವಾಗಿದೆ. ಇದು ನವದೆಹಲಿಯಲ್ಲಿರುವ ಒಂದು ಐತಿಹಾಸಿಕ ಮತ್ತು ಭವ್ಯವಾದ ಕಟ್ಟಡವಾಗಿದೆ. 2. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? A. ಇಂದಿರಾ ಗಾಂಧಿ. B. ಸುಮಿತ್ರಾ ಮಹಾಜನ್. C. ದ್ರೌಪದಿ ಮುರ್ಮು. D. ಪ್ರತಿಭಾ ಪಾಟೀಲ್. ಉತ್ತರ D. ಪ್ರತಿಭಾ ಪಾಟೀಲ್. ವಿವರಣೆ: ಪ್ರತಿಭಾ ಪಾಟೀಲ್ ಅವರು ಭಾರತದ 12ನೇ ರಾಷ್ಟ್ರಪತಿಯಾಗಿದ್ದು 2007 ರಿಂದ 2012ರವರೆಗೆ ಈ ಹುದ್ದೆಯನ್ನು ಅಲಂಕರಿಸಿದ್ದರು. ಇವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 3. ಕೇಂದ್ರದಲ್ಲಿ ವೀಟೋ ಅಧಿಕಾರ ಯಾರಿಗೆ ಇದೆ? A. ಪ್ರಧಾನಮಂತ್ರಿ. B. ಕ್ಯಾಬಿನೆಟ್. C. ರಾಷ್ಟ್ರಪತಿ. D. ಮೇಲಿನ ಯಾವುದೂ ಅಲ್ಲ? ಉತ್ತರ C. ರಾಷ್ಟ್ರಪತಿ. ವಿವರಣೆ: ಭಾರತದ ಸಂವಿಧಾನದ ಅಡಿಯಲ್ಲಿ ರಾಷ್ಟ್ರಪತಿಗೆ ವೀಟೋ ಅಧಿಕಾರವಿದೆ. ಯಾವುದೇ ಮಸೂದೆ ಸಂಸತ್ತಿನ 2 ಸದನಗಳಲ್ಲಿ ಅಂಗೀಕಾರಗೊಂಡ ನಂತರ ರಾಷ್ಟ್ರಪತಿಯವರ ಅಂಕಿತ ಅನುಮೋದನೆ ಇಲ್ಲದೆ ಕಾನೂನಾಗುವುದಿಲ್ಲ. ರಾಷ್ಟ್ರಪತಿಗಳು ಮಸೂದೆಗೆ ಒಪ್ಪಿಗೆ ನೀಡದೆ ಹಿಂದಿರುಗಿಸಬಹುದು ಅಥವಾ ಅದನ್ನು ತಡೆಹಿಡಿಯಬಹುದು. 4. ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿ ಯಾರು? A. ಝಾಕಿರ್ ಹುಸೇನ್. B. ಜಗದೀಪ್ ಧಂಖರ್. C. V.V. ಗಿರಿ. D. B.D. ಜತಿ. ಉತ್ತರ B. ಜಗದೀಪ್ ಧಂಖರ್. ವಿವರಣೆ: ಜಗದೀಪ್ ಧಂಖರ್ ಅವರು 2022 ರಿಂದ ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಭಾರತದ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರೂ ಆಗಿದ್ದಾರೆ. 5. ಭಾರತದ ಪ್ರಧಾನಮಂತ್ರಿಯನ್ನು ಯಾರು ನೇಮಕ ಮಾಡುತ್ತಾರೆ? A. ಉಪಾಧ್ಯಕ್ಷ. B. ಕ್ಯಾಬಿನೆಟ್. C. ರಾಷ್ಟ್ರಪತಿ. D. ಸ್ಪೀಕರ್. ಉತ್ತರ C. ರಾಷ್ಟ್ರಪತಿ. ವಿವರಣೆ: ಭಾರತದ ಸಂವಿಧಾನದ 75(1)ನೇ ವಿಧಿಯ ಪ್ರಕಾರ ಲೋಕಸಭೆಯಲ್ಲಿ ಬಹುಮತ ಹೊಂದಿರುವ ಪಕ್ಷದ ನಾಯಕನನ್ನು ರಾಷ್ಟ್ರಪತಿಯು ಪ್ರಧಾನಮಂತ್ರಿಯನ್ನಾಗಿ ನೇಮಿಸುತ್ತಾರೆ. 6. ಕ್ಯಾಬಿನೆಟ್ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? A. ರಾಷ್ಟ್ರಪತಿ. B. ಸ್ಪೀಕರ್. C. ಪ್ರಧಾನಮಂತ್ರಿ. D. ರಾಜ್ಯಪಾಲರು. ಉತ್ತರ C. ಪ್ರಧಾನಮಂತ್ರಿ. ವಿವರಣೆ: ಪ್ರಧಾನಮಂತ್ರಿ ಅವರು ಕೇಂದ್ರ ಕ್ಯಾಬಿನೆಟ್ನ ಮುಖ್ಯಸ್ಥರಾಗಿದ್ದು ಕ್ಯಾಬಿನೆಟ್ ಸಭೆಗಳ ಅಧ್ಯಕ್ಷತೆ ವಹಿಸಿ ದೇಶದ ಪ್ರಮುಖ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮಾರ್ಗದರ್ಶನ ನೀಡುತ್ತಾರೆ. 7. ಪ್ರಧಾನಮಂತ್ರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? A. ಮುಖ್ಯ ನ್ಯಾಯಾಧೀಶರು. B. ರಾಷ್ಟ್ರಪತಿ. C. ಉಪಾಧ್ಯಕ್ಷ. D. ಮೇಲಿನ ಯಾವುದೂ ಅಲ್ಲ? ಉತ್ತರ B. ರಾಷ್ಟ್ರಪತಿ. ವಿವರಣೆ: ಪ್ರಧಾನಮಂತ್ರಿ ಮತ್ತು ಇತರ ಕೇಂದ್ರ ಮಂತ್ರಿಗಳು ತಮ್ಮ ಅಧಿಕಾರವನ್ನು ವಹಿಸಿಕೊಳ್ಳುವ ಮೊದಲು ರಾಷ್ಟ್ರಪತಿಯಿಂದ ಅಧಿಕಾರದ ಮತ್ತು ಗೌಪ್ಯತೆಯ ಪ್ರಮಾಣವಚನ ಸ್ವೀಕರಿಸಬೇಕು. 8. ಕ್ಯಾಬಿನೆಟ್ ಸಭೆಗಳಾಗಿ ಅಧಿಕಾರ ಯಾರಿಗಿದೆ? A. ರಾಜ್ಯ ಮಂತ್ರಿಗಳು. B. ಕ್ಯಾಬಿನೆಟ್ ಮಂತ್ರಿಗಳು. C. ಕಾರ್ಯದರ್ಶಿಗಳು. D. ಮೇಲಿನ ಯಾವುದೂ ಅಲ್ಲ? ಉತ್ತರ B. ಕ್ಯಾಬಿನೆಟ್ ಮಂತ್ರಿಗಳು. ವಿವರಣೆ: ಕ್ಯಾಬಿನೆಟ್ ಮಂತ್ರಿಗಳು ಮಾತ್ರ ಕ್ಯಾಬಿನೆಟ್ ಸಭೆಗಳಲ್ಲಿ ಭಾಗವಹಿಸಲು ಮತ್ತು ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಧಿಕಾರವನ್ನು ಹೊಂದಿರುತ್ತಾರೆ.
ರಾಜ್ಯ ಮಂತ್ರಿಗಳು ಸಾಮಾನ್ಯವಾಗಿ ಭಾಗವಹಿಸುವುದಿಲ್ಲ. 9. ನಮ್ಮ ಸಂಸತ್ತು ಯಾವ ಸದನ ಪದ್ಧತಿ ಹೊಂದಿದೆ? ಎ ಏಕ, ಬಿ ದ್ವಿ, ಸಿ ಬಹು, ಡಿ ಮೇಲಿನ ಯಾವುದೂ ಇಲ್ಲ. ಉತ್ತರ ಬಿ ದ್ವಿ. ವಿವರಣೆ: ಭಾರತದ ಸಂಸತ್ತು ದ್ವಿಸದನೀಯ ದ್ವಿಮುಖ ಪದ್ಧತಿಯನ್ನು ಹೊಂದಿದೆ. ಅಂದರೆ ಇದು 2 ಸದನಗಳನ್ನು ಒಳಗೊಂಡಿದೆ: ಲೋಕಸಭೆ ಕೆಳಮನೆ ಮತ್ತು ರಾಜ್ಯಸಭೆ ಮೇಲ್ಮನೆ. 10. ಕೇಂದ್ರ ಶಾಸಕಾಂಗವನ್ನು ಏನನ್ನು ಕರೆಯುತ್ತಾರೆ? ಎ ಡಯಟ್, ಬಿ ಕಾಂಗ್ರೆಸ್, ಸಿ ಶಾಸನಸಭೆ, ಡಿ ಪಾರ್ಲಿಮೆಂಟ್. ಉತ್ತರ ಡಿ ಪಾರ್ಲಿಮೆಂಟ್. ವಿವರಣೆ: ಭಾರತದ ಕೇಂದ್ರ ಶಾಸಕಾಂಗವನ್ನು ಪಾರ್ಲಿಮೆಂಟ್ ಸಂಸತ್ತು ಎಂದು ಕರೆಯಲಾಗುತ್ತದೆ. ಇದು ಭಾರತದ ಸರ್ವೋಚ್ಚ ಶಾಸನ ರಚನಾ ಸಂಸ್ಥೆಯಾಗಿದೆ. 11. ರಾಜ್ಯಸಭೆಯು ಎಷ್ಟು ಸದಸ್ಯರನ್ನು ಒಳಗೊಂಡಿದೆ? ಎ 543, ಬಿ 545, ಸಿ 224, ಡಿ 250. ಉತ್ತರ ಡಿ 250. ವಿವರಣೆ: ರಾಜ್ಯಸಭೆಯು ಗರಿಷ್ಠ 250 ಸದಸ್ಯರನ್ನು ಒಳಗೊಂಡಿದೆ. ಇದರಲ್ಲಿ 238 ಮಂದಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳು ಮತ್ತು 12 ಮಂದಿ ರಾಷ್ಟ್ರಪತಿಯಿಂದ ನಾಮನಿರ್ದೇಶಿತರಾದವರು. 12. ಕೇಂದ್ರ ಶಾಸಕಾಂಗದ 2 ಅಧಿವೇಶನಗಳ ನಡುವಿನ ಅಂತರವು ಎಷ್ಟು ತಿಂಗಳುಗಳನ್ನು ಮೀರಬಾರದು? ಎ 6 ತಿಂಗಳು, ಬಿ 3 ತಿಂಗಳು, ಸಿ 4 ತಿಂಗಳು, ಡಿ 5 ತಿಂಗಳು. ಉತ್ತರ ಎ 6 ತಿಂಗಳು. ವಿವರಣೆ: ಭಾರತದ ಸಂವಿಧಾನದ ಪ್ರಕಾರ ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರವು 6 ತಿಂಗಳುಗಳಿಗಿಂತ ಹೆಚ್ಚಿರಬಾರದು. 13. ಸಾಮಾನ್ಯ ಮಸೂದೆಯನ್ನು ಎಲ್ಲಿ ಮಂಡಿಸಬಹುದು? ಎ ಲೋಕಸಭೆ, ಬಿ ರಾಜ್ಯಸಭೆ, ಸಿ ಯಾವುದೇ ಸದನ, ಡಿ ಜಂಟಿ ಸದನ. ಉತ್ತರ ಸಿ ಯಾವುದೇ ಸದನ. ವಿವರಣೆ: ಹಣಕಾಸು ಮಸೂದೆಗಳಲ್ಲದ ಸಾಮಾನ್ಯ ಮಸೂದೆಗಳನ್ನು ಸಂಸತ್ತಿನ ಲೋಕಸಭೆ ಅಥವಾ ರಾಜ್ಯಸಭೆ ಎರಡರಲ್ಲೂ ಯಾವುದಾದರೂ ಒಂದು ಸದನದಲ್ಲಿ ಮಂಡಿಸಬಹುದು. 14. ಕೇಂದ್ರ ಕ್ಯಾಬಿನೆಟ್ ಸಾಮೂಹಿಕವಾಗಿ ಯಾರಿಗೆ ಜವಾಬ್ದಾರವಾಗಿರುತ್ತದೆ? ಎ ಲೋಕಸಭೆ, ಬಿ ರಾಜ್ಯಸಭೆ, ಸಿ ಜಂಟಿ ಸದನ, ಡಿ ಮೇಲಿನ ಯಾವುದೂ ಅಲ್ಲ. ಉತ್ತರ ಎ ಲೋಕಸಭೆ. ವಿವರಣೆ: ಭಾರತದ ಸಂವಿಧಾನದ 75(3)ನೇ ವಿಧಿಯ ಪ್ರಕಾರ ಮಂತ್ರಿಗಳ ಪರಿಷತ್ತು ಕೇಂದ್ರ ಕ್ಯಾಬಿನೆಟ್ ಸಾಮೂಹಿಕವಾಗಿ ಲೋಕಸಭೆಗೆ ಜವಾಬ್ದಾರವಾಗಿರುತ್ತದೆ. ಇದರರ್ಥ ಕ್ಯಾಬಿನೆಟ್ ಲೋಕಸಭೆಯ ವಿಶ್ವಾಸವನ್ನು ಕಳೆದುಕೊಂಡರೆ ರಾಜೀನಾಮೆ ನೀಡಬೇಕು. 15. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಎ ರಾಷ್ಟ್ರಪತಿ, ಬಿ ಉಪಾಧ್ಯಕ್ಷ, ಸಿ ಪ್ರಧಾನಮಂತ್ರಿ, ಡಿ ಮುಖ್ಯ ನ್ಯಾಯಾಧೀಶರು. ಉತ್ತರ ಬಿ ಉಪಾಧ್ಯಕ್ಷ. ವಿವರಣೆ: ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಎಕ್ಸ್ ಆಫಿಷಿಯೋ ಅಧ್ಯಕ್ಷರಾಗಿದ್ದಾರೆ. ಇದರರ್ಥ ಉಪರಾಷ್ಟ್ರಪತಿ ಸ್ಥಾನ ಅಲಂಕರಿಸಿದವರು ಸ್ವಯಂಚಾಲಿತವಾಗಿ ರಾಜ್ಯಸಭೆಯ ಅಧ್ಯಕ್ಷರೂ ಆಗಿರುತ್ತಾರೆ. 16. ಭಾರತದ ಸುಪ್ರೀಂ ಕೋರ್ಟ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಎ ಜನವರಿ 26, 1949, ಬಿ ಜನವರಿ 26, 1950, ಸಿ ಜನವರಿ 26, 1948, ಡಿ ನವೆಂಬರ್ 8, 1949. ಉತ್ತರ ಬಿ ಜನವರಿ 26, 1950. ವಿವರಣೆ: ಭಾರತದ ಸುಪ್ರೀಂ ಕೋರ್ಟ್ ಅನ್ನು ಭಾರತದ ಸಂವಿಧಾನ ಜಾರಿಗೆ ಬಂದ ದಿನವೇ, ಅಂದರೆ 1950ರ ಜನವರಿ 26ರಂದು ಸ್ಥಾಪಿಸಲಾಯಿತು. 17. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಯಾರು ನೇಮಕ ಮಾಡುತ್ತಾರೆ? ಎ ರಾಷ್ಟ್ರಪತಿ, ಬಿ ಉಪಾಧ್ಯಕ್ಷ, ಸಿ ಪ್ರಧಾನಮಂತ್ರಿ, ಡಿ ಸ್ಪೀಕರ್. ಉತ್ತರ ಎ ರಾಷ್ಟ್ರಪತಿ. ವಿವರಣೆ: ಭಾರತದ ಸಂವಿಧಾನದ 124(2)ನೇ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಮುಖ್ಯ ನ್ಯಾಯಮೂರ್ತಿಯೂ ಸೇರಿದಂತೆ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. 18. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? ಎ 60, ಬಿ 65, ಸಿ 62, ಡಿ 58. ಉತ್ತರ ಬಿ 65. ವಿವರಣೆ: ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು 65 ವರ್ಷ ವಯಸ್ಸಿನವರೆಗೆ ತಮ್ಮ ಹುದ್ದೆಯಲ್ಲಿರುತ್ತಾರೆ. 19. ರಾಜ್ಯ ಕಾರ್ಯಕಾರಿ ಮಂಡಳಿಯ ಮುಖ್ಯಸ್ಥರು ಯಾರು? ಎ ಮುಖ್ಯಮಂತ್ರಿ, ಬಿ ಶಾಸನಸಭೆಯ ಸ್ಪೀಕರ್, ಸಿ ರಾಜ್ಯಪಾಲರು, ಡಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಉತ್ತರ ಸಿ ರಾಜ್ಯಪಾಲರು. ವಿವರಣೆ: ರಾಜ್ಯಪಾಲರು ರಾಜ್ಯದ ಕಾರ್ಯಕಾರಿ ಮಂಡಳಿಯ ನಾಮಮಾತ್ರದ ಮುಖ್ಯಸ್ಥರು ಆಗಿದ್ದಾರೆ. ವಾಸ್ತವಿಕ ಕಾರ್ಯನಿರ್ವಾಹಕ ಅಧಿಕಾರವು ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿಮಂಡಲದಲ್ಲಿ ಇರುತ್ತದೆ. 20. ರಾಜ್ಯಪಾಲರಿಗೆ ಯಾವ ಅಧಿಕಾರವಿದೆ? ಎ ಕ್ಷಮಾದಾನ, ಬಿ ಶಿಕ್ಷೆ ಕಡಿಮೆ ಮಾಡುವುದು, ಸಿ ಶಿಕ್ಷೆ ಮುಂದೂಡುವುದು, ಡಿ ಮೇಲಿನ ಎಲ್ಲ. ಉತ್ತರ ಡಿ ಮೇಲಿನ ಎಲ್ಲ. ವಿವರಣೆ: ಭಾರತದ ಸಂವಿಧಾನದ 161ನೇ ವಿಧಿಯ ಅಡಿಯಲ್ಲಿ ರಾಜ್ಯಪಾಲರಿಗೆ ಕೆಲವು ಪ್ರಕರಣಗಳಲ್ಲಿ ಶಿಕ್ಷೆಗಳನ್ನು ಕ್ಷಮಿಸುವ, ಕಡಿಮೆ ಮಾಡುವ, ಕಮ್ಯೂಟ್ ಅಥವಾ ಮುಂದೂಡುವ
ರಿಪ್ರೀವ್ ಅಧಿಕಾರವಿದೆ. 21. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಎ. ರಾಜ್ಯಪಾಲರು. ಬಿ. ಭಾರತದ ರಾಷ್ಟ್ರಪತಿ. ಸಿ. ಭಾರತದ ಮುಖ್ಯ ನ್ಯಾಯಾಧೀಶರು. ಡಿ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಉತ್ತರ ಎ. ರಾಜ್ಯಪಾಲರು. ವಿವರಣೆ: ರಾಜ್ಯ ಲೋಕಸೇವಾ ಆಯೋಗದ ಎಸ್ಪಿಎಸ್ಸಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಆಯಾ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡುತ್ತಾರೆ, ಆದರೆ ಅವರನ್ನು ಅಧಿಕಾರದಿಂದ ತೆಗೆದುಹಾಕುವ ಅಧಿಕಾರ ರಾಷ್ಟ್ರಪತಿಗೆ ಇರುತ್ತದೆ. 22. ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸದನದ ಸದಸ್ಯರಾಗಿರುತ್ತಾರೆ? ಎ. ಶಾಸನಸಭೆ. ಬಿ. ಶಾಸನ ಪರಿಷತ್. ಸಿ. ಲೋಕಸಭೆ. ಡಿ. ರಾಜ್ಯದ ಯಾವುದೇ ಸದನ. ಉತ್ತರ ಎ. ಶಾಸನಸಭೆ. ವಿವರಣೆ: ರಾಜ್ಯದ ಮುಖ್ಯಮಂತ್ರಿಗಳು ಸಾಮಾನ್ಯವಾಗಿ ವಿಧಾನಸಭೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸದಸ್ಯರಾಗಿರುತ್ತಾರೆ, ಏಕೆಂದರೆ ಈ ಸದನವು ಜನರ ನೇರ ಪ್ರತಿನಿಧಿಗಳನ್ನು ಹೊಂದಿರುತ್ತದೆ. ಕೆಲವು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಸದಸ್ಯರು ಆಗಿರಬಹುದು, ಆದರೆ ವಿಧಾನಸಭೆ ಸಾಮಾನ್ಯ. 23. ರಾಜ್ಯ ಶಾಸಕಾಂಗದ ನಾಯಕರು ಯಾರು? ಎ. ಸ್ಪೀಕರ್. ಬಿ. ಉಪಸ್ಪೀಕರ್. ಸಿ. ಮುಖ್ಯಮಂತ್ರಿ. ಡಿ. ಮೇಲಿನ ಯಾವುದೂ ಅಲ್ಲ. ಉತ್ತರ ಸಿ. ಮುಖ್ಯಮಂತ್ರಿ. ವಿವರಣೆ: ಮುಖ್ಯಮಂತ್ರಿಗಳು ರಾಜ್ಯ ಶಾಸಕಾಂಗದಲ್ಲಿ ವಿಧಾನಸಭೆಯಲ್ಲಿ ಬಹುಮತ ಪಕ್ಷದ ನಾಯಕರಾಗಿದ್ದು, ರಾಜ್ಯ ಶಾಸಕಾಂಗದ ನಾಯಕರೆಂದು ಪರಿಗಣಿಸಲಾಗುತ್ತದೆ. 24. ರಾಜ್ಯದ ಮುಖ್ಯಮಂತ್ರಿಗಳು ಯಾರಿಗೆ ಜವಾಬ್ದಾರರಾಗಿರುತ್ತಾರೆ? ಎ. ರಾಜ್ಯಪಾಲರು. ಬಿ. ಶಾಸನಸಭೆ. ಸಿ. ಪ್ರಧಾನಮಂತ್ರಿ. ಡಿ. ರಾಜ್ಯಸಭೆ. ಉತ್ತರ ಬಿ. ಶಾಸನಸಭೆ. ವಿವರಣೆ: ರಾಜ್ಯದಲ್ಲಿ ಮಂತ್ರಿಗಳ ಪರಿಷತ್ತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಾಮೂಹಿಕವಾಗಿ ರಾಜ್ಯ ಶಾಸನಸಭೆ ವಿಧಾನಸಭೆಗೆ ಜವಾಬ್ದಾರವಾಗಿರುತ್ತದೆ. 25. ರಾಜ್ಯದಲ್ಲಿ ಮಂತ್ರಿಮಂಡಲದ ಸದಸ್ಯರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಎ. ಸ್ಪೀಕರ್. ಬಿ. ಮುಖ್ಯಮಂತ್ರಿ. ಸಿ. ರಾಜ್ಯಪಾಲರು. ಡಿ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಉತ್ತರ ಸಿ. ರಾಜ್ಯಪಾಲರು. ವಿವರಣೆ: ರಾಜ್ಯದಲ್ಲಿ ಮುಖ್ಯಮಂತ್ರಿ ಮತ್ತು ಇತರ ಮಂತ್ರಿಗಳು ತಮ್ಮ ಅಧಿಕಾರವನ್ನು ವಹಿಸಿಕೊಳ್ಳುವ ಮೊದಲು ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನ ಬೋಧಿಸುತ್ತಾರೆ. 26. ರಾಜ್ಯದಲ್ಲಿನ ಶಾಸನಸಭೆಯನ್ನು ಯಾರಿಂದ ರದ್ದುಗೊಳಿಸಬಹುದು? ಎ. ಸಂಸತ್ತು. ಬಿ. ರಾಷ್ಟ್ರಪತಿ. ಸಿ. ರಾಜ್ಯ ಶಾಸಕಾಂಗ. ಡಿ. ಮುಖ್ಯಮಂತ್ರಿ. ಉತ್ತರ ಎ. ಸಂಸತ್ತು. ವಿವರಣೆ: ರಾಜ್ಯದಲ್ಲಿ ಸಾಂವಿಧಾನಿಕ ಯಂತ್ರಾಂಗ ವಿಫಲವಾದಾಗ, ರಾಷ್ಟ್ರಪತಿ ಆಡಳಿತ ಹೇರಿದಾಗ, ರಾಜ್ಯ ಶಾಸಕಾಂಗದ ಅಧಿಕಾರವನ್ನು ಸಂಸತ್ತು ಚಲಾಯಿಸಬಹುದು ಅಥವಾ ಶಾಸನಸಭೆಯನ್ನು ರದ್ದುಗೊಳಿಸಬಹುದು. 27. ಹಣಕಾಸು ಮಸೂದೆಗಳನ್ನು ರಾಜ್ಯ ಶಾಸಕಾಂಗದಲ್ಲಿ ಯಾರ ಪೂರ್ವಾನುಮತಿಯೊಂದಿಗೆ ಮಂಡಿಸಬಹುದು? ಎ. ರಾಜ್ಯಪಾಲರು. ಬಿ. ರಾಷ್ಟ್ರಪತಿ. ಸಿ. ಸ್ಪೀಕರ್. ಡಿ. ಮುಖ್ಯಮಂತ್ರಿ. ಉತ್ತರ ಎ. ರಾಜ್ಯಪಾಲರು. ವಿವರಣೆ: ಹಣಕಾಸು ಮಸೂದೆಗಳನ್ನು ರಾಜ್ಯ ವಿಧಾನಸಭೆಯಲ್ಲಿ ಮಂಡಿಸುವ ಮೊದಲು ರಾಜ್ಯಪಾಲರ ಪೂರ್ವಾನುಮತಿ ಅಗತ್ಯ. 28. ಕರ್ನಾಟಕ ಶಾಸನಸಭೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ? ಎ. 224. ಬಿ. 75. ಸಿ. 543. ಡಿ. 250. ಉತ್ತರ ಎ. 224. ವಿವರಣೆ: ಕರ್ನಾಟಕ ವಿಧಾನಸಭೆಯಲ್ಲಿ ಶಾಸನಸಭೆ 224 ಚುನಾಯಿತ ಸದಸ್ಯರಿದ್ದಾರೆ, ಜೊತೆಗೆ ಒಬ್ಬ ನಾಮನಿರ್ದೇಶಿತ ಸದಸ್ಯರು ಇರಬಹುದು. 29. ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಯಾರು ನೇಮಕ ಮಾಡುತ್ತಾರೆ? ಎ. ರಾಷ್ಟ್ರಪತಿ. ಬಿ. ರಾಜ್ಯಪಾಲರು. ಸಿ. ಭಾರತದ ಮುಖ್ಯ ನ್ಯಾಯಾಧೀಶರು. ಡಿ. ಮುಖ್ಯಮಂತ್ರಿ. ಉತ್ತರ ಎ. ರಾಷ್ಟ್ರಪತಿ. ವಿವರಣೆ: ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚಿಸಿ ನೇಮಿಸುತ್ತಾರೆ. 30. ಮೂಲಭೂತ ಹಕ್ಕುಗಳ ಜಾರಿಗಾಗಿ ಯಾವ ನ್ಯಾಯಾಲಯಗಳು ರಿಟ್ಗಳನ್ನು ಹೊರಡಿಸಲು ಅಧಿಕಾರವನ್ನು ಹೊಂದಿವೆ? ಎ. 226. ಬಿ. 225. ಸಿ. 227. ಡಿ. 228. ಉತ್ತರ ಎ. 226. ವಿವರಣೆ: ಭಾರತದ ಸಂವಿಧಾನದ 226ನೇ ವಿಧಿಯ ಅಡಿಯಲ್ಲಿ ಹೈಕೋರ್ಟ್ಗಳು ಮೂಲಭೂತ ಹಕ್ಕುಗಳ ಜಾರಿಗಾಗಿ ಮತ್ತು ಇತರ ಉದ್ದೇಶಗಳಿಗಾಗಿ ರಿಟ್ಗಳನ್ನು ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಕ್ವೋ ವಾರಂಟೋ, ಸರ್ಟಿಯರರಿ ಹೊರಡಿಸಲು ಅಧಿಕಾರವನ್ನು ಹೊಂದಿವೆ. ಸುಪ್ರೀಂ ಕೋರ್ಟ್ 32ನೇ ವಿಧಿ ಅಡಿಯಲ್ಲಿ ಈ ಅಧಿಕಾರ ಹೊಂದಿದೆ. 31. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು? ಎ. 1993. ಬಿ. 1992. ಸಿ. 1994. ಡಿ. 1991. ಉತ್ತರ ಎ. 1993. ವಿವರಣೆ: ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿವನ್ನು ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993ರ ಅಡಿಯಲ್ಲಿ ಸ್ಥಾಪಿಸಲಾಯಿತು.
32. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ಎ. ಡಿಸೆಂಬರ್ 10. ಬಿ. ಡಿಸೆಂಬರ್ 12. ಸಿ. ಜನವರಿ 26. ಡಿ. ಮಾರ್ಚ್ 8. ಉತ್ತರ ಎ. ಡಿಸೆಂಬರ್ 10. ವಿವರಣೆ: ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕರಿಸಿದ ದಿನವನ್ನು ಡಿಸೆಂಬರ್ 10, 1948 ಗುರುತಿಸಲು ಪ್ರತಿ ವರ್ಷ ಡಿಸೆಂಬರ್ 10 ರಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ. 33. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಎ. ರಾಷ್ಟ್ರಪತಿ. ಬಿ. ರಾಜ್ಯಪಾಲರು. ಸಿ. ಪ್ರಧಾನಮಂತ್ರಿ. ಡಿ. ಮೇಲಿನ ಯಾವುದೂ ಇಲ್ಲ. ಉತ್ತರ ಎ. ರಾಷ್ಟ್ರಪತಿ. ವಿವರಣೆ: ಭಾರತದ ಸಂವಿಧಾನದ 338ನೇ ವಿಧಿಯ ಅಡಿಯಲ್ಲಿ ಸ್ಥಾಪಿಸಲಾದ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. 34. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಸದಸ್ಯರನ್ನು ತೆಗೆದುಹಾಕುವ ಅಧಿಕಾರ ಯಾರಿಗೆ ಇದೆ? ಎ. ರಾಷ್ಟ್ರಪತಿ. ಬಿ. ರಾಜ್ಯಪಾಲರು. ಸಿ. ಪ್ರಧಾನಮಂತ್ರಿ. ಡಿ. ಮೇಲಿನ ಯಾವುದೂ ಇಲ್ಲ. ಉತ್ತರ ಎ. ರಾಷ್ಟ್ರಪತಿ. ವಿವರಣೆ: ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಿಸುವ ಮತ್ತು ತೆಗೆದುಹಾಕುವ ಅಧಿಕಾರ ರಾಷ್ಟ್ರಪತಿಗೆ ಮಾತ್ರ ಇರುತ್ತದೆ. 35. ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ಎ. ಪ್ರಧಾನಮಂತ್ರಿ. ಬಿ. ಕೇಂದ್ರ ಸರ್ಕಾರ. ಸಿ. ರಾಷ್ಟ್ರಪತಿ. ಡಿ. ಮೇಲಿನ ಯಾವುದೂ ಇಲ್ಲ. ಉತ್ತರ ಬಿ. ಕೇಂದ್ರ ಸರ್ಕಾರ. ವಿವರಣೆ: ರಾಷ್ಟ್ರೀಯ ಮಹಿಳಾ ಆಯೋಗವು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ (NCW) 1990ರ ರಾಷ್ಟ್ರೀಯ ಮಹಿಳಾ ಆಯೋಗದ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲ್ಪಟ್ಟ ಶಾಸನಬದ್ಧ ಸಂಸ್ಥೆಯಾಗಿದ್ದು, ಅದರ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಕೇಂದ್ರ ಸರ್ಕಾರ ನೇಮಿಸುತ್ತದೆ. 36. ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು? ಎ. 3 ವರ್ಷಗಳು. ಬಿ. 4 ವರ್ಷಗಳು. ಸಿ. 5 ವರ್ಷಗಳು. ಡಿ. ಮೇಲಿನ ಯಾವುದೂ ಇಲ್ಲ. ಉತ್ತರ ಎ. 3 ವರ್ಷಗಳು. ವಿವರಣೆ: ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು 3 ವರ್ಷಗಳ ಅಧಿಕಾರಾವಧಿಗೆ ತಮ್ಮ ಹುದ್ದೆಯಲ್ಲಿರುತ್ತಾರೆ. 37. ಭಾರತದ ಚುನಾವಣಾ ಆಯೋಗದ ಸ್ವರೂಪವೇನು? ಎ. ಸ್ವಾಯತ್ತ ಸಂಸ್ಥೆ. ಬಿ. ಕಾನೂನುಬದ್ಧ ಸಂಸ್ಥೆ. ಸಿ. ರಾಜ್ಯ ಸಂಸ್ಥೆ. ಡಿ. ಮೇಲಿನ ಯಾವುದೂ ಇಲ್ಲ. ಉತ್ತರ ಎ. ಸ್ವಾಯತ್ತ ಸಂಸ್ಥೆ. ವಿವರಣೆ: ಭಾರತದ ಚುನಾವಣಾ ಆಯೋಗವು ಒಂದು ಸ್ವಾಯತ್ತ ಮತ್ತು ಸಂವಿಧಾನಬದ್ಧ ಸಂಸ್ಥೆಯಾಗಿದ್ದು, ಭಾರತದಲ್ಲಿ ಚುನಾವಣೆಗಳನ್ನು ನಡೆಸುವ ಮತ್ತು ನಿಯಂತ್ರಿಸುವ ಜವಾಬ್ದಾರಿಯನ್ನು ಹೊಂದಿದೆ. 38. ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿದ್ದಾರೆ? ಎ. 3. ಬಿ. 4. ಸಿ. 5. ಡಿ. 2. ಉತ್ತರ ಎ. 3. ವಿವರಣೆ: ಭಾರತದ ಚುನಾವಣಾ ಆಯೋಗವು ಪ್ರಸ್ತುತ 3 ಸದಸ್ಯರನ್ನು ಒಳಗೊಂಡಿದೆ, ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಚುನಾವಣಾ ಆಯುಕ್ತರು. 39. ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಗಳು ಯಾವಾಗ ನಡೆದವು? ಎ. 1950ರಿಂದ 51. ಬಿ. 1951ರಿಂದ 52. ಸಿ. 1947ರಿಂದ 48. ಡಿ. 1948ರಿಂದ 49. ಉತ್ತರ ಬಿ. 1951ರಿಂದ 52. ವಿವರಣೆ: ಸ್ವತಂತ್ರ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಗಳು ಅಕ್ಟೋಬರ್ 1, 1951ರಿಂದ ಫೆಬ್ರವರಿ 1, 1952ರವರೆಗೆ ನಡೆದು 1952ರಲ್ಲಿ ಹೊಸ ಲೋಕಸಭೆ ರಚನೆಯಾಯಿತು. 40. ರಾಜ್ಯ ಶಾಸಕಾಂಗಗಳ ಚುನಾವಣೆಗಳನ್ನು ಯಾರು ನಡೆಸುತ್ತಾರೆ? ಎ. ರಾಜ್ಯಪಾಲರು. ಬಿ. ರಾಷ್ಟ್ರಪತಿ. ಸಿ. ರಾಜ್ಯ ಚುನಾವಣಾ ಆಯೋಗ. ಡಿ. ಭಾರತದ ಚುನಾವಣಾ ಆಯೋಗ. ಉತ್ತರ ಡಿ. ಭಾರತದ ಚುನಾವಣಾ ಆಯೋಗ. ವಿವರಣೆ: ರಾಜ್ಯ ಶಾಸಕಾಂಗಗಳು ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಸಂಸತ್ತು, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಕಚೇರಿಗಳಿಗೆ ಚುನಾವಣೆಗಳನ್ನು ನಡೆಸುವ ಜವಾಬ್ದಾರಿ ಭಾರತದ ಚುನಾವಣಾ ಆಯೋಗದ್ದಾಗಿದೆ. ಪಂಚಾಯತ್ ಮತ್ತು ಮುನ್ಸಿಪಲ್ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನೀವು ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.